ನೀವು ಬಿಜ್ಜಿಯವ್ರ ಬಗ್ಗೆ ಹೇಳುವಾಗ ನಂಗೆ ಏನೋ ನೆನಪಾಯಿತು. ಇವರು ನಿಮ್ಮ ಫ್ರೆಂಡ್ ಜೋ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಜಾಯ್ ಅವ್ರ ಜೊತೆ. ಜಾಯ್ ಅವರು ಏನೋ ತಿಂಡ್ಲು ಬಾಯ್ಸ್ ಅಂತ ಹೇಳಿದ್ರು. ಏನು ಕತೆ ಅದು? ನೀವೆಲ್ಲ ಒಂದು ಗ್ಯಾಂಗ ಹಾಗೆ? ತಿಂಡ್ಲು ಬಾಯ್ಸ್ ಬಂದು ಅದು ಸುಮ್ಮನೆ ಒಂದು ಪ್ಯಾಷನ್, ಒಂದು ಜೋಶಲ್ಲಿ ಬಂದಿರೋ ಸಾಂಗ್. ಅದು ಮಾಡಲೇಬೇಕು ಅನ್ನೋ ಥರ ಏನು ಕುತ್ಕೊಂಡು ಡಿಸ್ಕಷನ್ ಥರ ಇರಲಿಲ್ಲ. ಜಸ್ಟ್ ಸುಮ್ಮನೆ ಬೀಟು ಹೋಗ್ತಾ ಇರಬೇಕಾದ್ರೆ ಇದನ್ನ ತಿಂಡ್ಲು ಮೇಲೆ ಮಾಡಿದ್ರೆ ಹೆಂಗಿರುತ್ತೆ. ನಿಮ್ಮ ಏರಿಯಾ ಅಲ್ಲ? ನಮ್ಮ ಏರಿಯಾ ತಿಂಡ್ಲು ಬಂದು. ಸೊ ಅಲ್ಲಿ ರೇಸರ್ಸ್ದೇ ಒಂದು ಫ್ಯಾಮಿಲಿ ಇದೆ. ಓಕೆ. ಸೊ ಇವು ವಿಶ್ವನಾಥ್ ಅಂತ ಅಂದ್ಬಿಟ್ಟು ಅವರು ಬಂದು ಬ್ಯಾಕ್ ಇನ್ ದೋಸ್ ಡೇಸ್ ಅವರು ಇದು ಥೈಲ್ಯಾಂಡಲ್ಲಿ ಮೋಟೋ ಜಿ ಪಿ ಗೆಸ್ ಆ ಟೈಮಲ್ಲಿ ಅವರು 3rd ಪ್ಲೇಸ್ ಬಂದಿದ್ರು ವರ್ಲ್ಡ್ಗೆ. ಸೊ ಅದು ಬಂದ್ಬಿಟ್ಟು ತಿಂಡ್ಲುಗೆ ಹೆಮ್ಮೆ ಅದು. ಅಫ್ಕೋರ್ಸ್. ಸೊ ಅದು ಅವ್ರಿಗೆ ಅವಾಗೆಲ್ಲ ಇಂಟರ್ವ್ಯೂಸ್ ಎಲ್ಲ ಚೆನ್ನಾಗಿ ನಡೀತಿತ್ತು. ನಮಗೆ ಅದು ಅವಾಗ ನಾವು ಅಷ್ಟು ನೋಡಿರಲಿಲ್ಲ ಚಿಕ್ಕವರಿರುವಾಗ. ನಾವು ಬೆಳೆದಾದ್ಮೇಲೆ ನಮ್ಗೆ ಅರ್ಥ ಆಯ್ತು, ಓಕೆ ಈ ವ್ಯಕ್ತಿ ಇಷ್ಟೆಲ್ಲ ಇದು ಮಾಡಿದ್ದಾರೆ ಅಂತೇಳಿ. ಆಮೇಲೆ ಫ್ಯಾಮಿಲಿ ಟ್ರೀ ಅವ್ರದ್ದೆಲ್ಲ ನೋಡಿದಾಗ ಎಲ್ಲರೂ ರೇಸರ್ಸು. ಸೊ ಇವಾಗ ದೇವ್ ಅಂತ ಒಬ್ಬರು ಇದ್ದಾರೆ, ಅವ್ರು ಇವಾಗ ಫುಲ್ಲು ಇಂಟರ್ನ್ಯಾಷನಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಫ್ಯಾಮಿಲಿಯಿಂದನೇ ಇದೆಲ್ಲ ಬಂದಿರೋದ್ರಿಂದ ಇವ್ರದ್ದು ಇನ್ವಾಲ್ವ್ ಮಾಡೋಣ ಇದರಲ್ಲಿ ಸಾಂಗಲ್ಲಿ ತಿಂಡ್ಲು ಬಾಯ್ಸ್ ಅಂದ್ಬಿಟ್ಟು ಅಂತೇಳಿ. ಸೊ ತಿಂಡ್ಲು ಬಗ್ಗೆನೂ ಹೇಳ್ತಾ ಹಾಗೆ ಇದು ರೇಸರ್ ಫ್ಯಾಮಿಲಿ ಬಗ್ಗೆನೂ ಹೇಳಿ ನಮ್ದೊಂದು ಪ್ರೈಡು ತಿಂಡ್ಲು ಅಂದರೆ ಅನ್ನೋ ಥರ ಒಂದು ಹುಡ್ ವಿಡಿಯೋ, ಪ್ರಾಪರ್ ವಿಡಿಯೋ ಎಲ್ಲ ಬಾಯ್ಸ್ನೆಲ್ಲ ಹಾಕ್ಕೊಂಡು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ 0 ಬಜೆಟ್ಟು ಆ ಟೈಮಲ್ಲಿ, ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಆವಾಗ ಏನಾಯಿತು, ಅಲ್ಲಿ ತಿಂಡ್ಲೋರು ಆನಂದಣ್ಣ ಅಂತ ಒಬ್ಬರು ದೊಡ್ಡವರು, ಅವ್ರೇನು ಮಾಡಿದ್ರು, ಹಿಂದಿನ ದಿವಸ ಅವ್ರಿಗೆ ವಿಷಯ ಗೊತ್ತಾಯಿತು ಹಿಂಗೆ ಶೂಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಹುಡುಗರು ಅಂತಂದು. ಬಟ್ ಅಷ್ಟು ದುಡ್ಡು ಇರಲಿಲ್ಲ ನಮ್ಮ ಕೈಲಿ, ಏನೋ ಜೋಡಿಸಿ ಇಟ್ಕೊಂಡಿದ್ವಿ. ಆಮೇಲೆ ಅವ್ರು ಕರೆದ್ಬಿಟ್ಟು ಏನಪ್ಪಿ ಏನು ಮಾಡಬೇಕು, ಏನಾದರೂ ಮಾಡಬೇಕಾ ನಾವು ಅಂತ ಕೇಳಿದಾಗ, ಹ್ಞೂ ಅಣ್ಣ ಹಿಂಗೆ ಕ್ಯಾಮ್ರಾದೇನೋ ಸ್ವಲ್ಪ ಇದೇನೋ ನೋಡಿ ಅಂತ ತಕ್ಷಣ ಅವರು ಸರಿ ಆಯಿತು ಆಫೀಸಿಗೆ ಬಾ ನೀನು ಅಂತ. ಅವರು ತಿಂಗಳಲ್ಲಿ ಆಫೀಸ್ ಇತ್ತು. ಹಿಂದಿನ ದಿವಸನೇ ಅವರು ಅಮೌಂಟ್ ಕೊಟ್ಬಿಟ್ರು. ನಾವು ಹೋಗಿ ಕ್ಯಾಮ್ರಾ ಎಲ್ಲ ತಂದು ಎಲ್ಲ ಫುಲ್ ಖುಷಿ ಸ್ಟಾರ್ಟು. ಸೊ ಆಮೇಲೆ ಹುಡುಗರಿಗೆಲ್ಲ ಫೋನ್ ಹಾಕಿ ಎಲ್ಲರನ್ನೂ ಗುಡ್ಡೆ ಹಾಕಿ, ಮತ್ತು ಬೇರೆ ಬೇರೆ ಏರಿಯಾಯಿಂದ ಎಲ್ಲ ಬಂದು ಎಲ್ಲರೂ ಒಂದಿಷ್ಟು ಜನ ಸೂಪರ್ ಬೈಕ್ಸ್ ತಂದಿದ್ರು. ಆಮೇಲೆ ರಾಕೇಶ್ ಅಂತ ಅಂದ್ಬಿಟ್ಟು ಅವರು ಫೇಮಸ್ ಇದು ಸ್ಟಂಟ್ ರೈಡರು. ಸೊ ಅವ್ರ ಬೈಕ್ಸ್ ಎಲ್ಲ ತಂದು, ಆಮೇಲೆ ದೇವ್ ಕೂಡ ಅವ್ರ ಬೈಕ್ ತಂದು ಎಲ್ಲ ಸ್ಟಂಟ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ಒಂದು ಹೆಂಗೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಇದೊಂಥರ ಬೈಕ್ಸ್ನ ಹಿಂಗೆ ತೋರಿಸ್ಕೊಂಡು ಮಾಡಿರೋದು ವಿಡಿಯೋ ಅಂತ. ಇವಾಗಿನ ಕ್ವಾಲಿಟಿ ಡಿಫರ್ ಆಗುತ್ತೆ. ಬಟ್ ಅವಾಗ ಇಟ್ಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್, ಫಸ್ಟ್ ಟೈಮ್ ಒಂದು ಅಟೆಂಪ್ಟು ಈ ಥರ ಮಾಡಿದ್ದೀವಿ ಅಂತ. ಕೇಮ್ ಔಟ್ ವೆರಿ ಗುಡ್. ಡಿಸ್ಕ್ರೈಬ್ ಮಾಡ್ಬಿಟ್ಟು ನಾನು ವಿಡಿಯೋ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೇ ಜಾಯ್ ಫುಲ್ಲು ಎಗರಾಡ್ಕೊಂಡು ವಿಡಿಯೋ ಮಾಡಿ. ಜಾಯ್ ನೋಡ್ತಾ ಇದ್ದಾರೆ ನೋಡಿ, ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತುಗಳು ಹೇಳ್ತಾ ಇದ್ದಾರೆ. Okay, so coming on to the OG scenes, there's one place any performer in Bangalore will relate to, the Humming Tree. ಸೊ ನೀವು ಅಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ? ಹಮ್ಮಿಂಗ್ ಟ್ರೀಯಲ್ಲಿ ಪರ್ಫಾರ್ಮ್ ಮಾಡಿದೆ. ಸ್ಮೋಕಿ ದ ಗೋಸ್ಟ್ ಅಂತ ಇದ್ದಾರೆ ರ್ಯಾಪರು. ಸೊ ಬ್ರದವಿ ಅವರು ಮುಂಚೆ ಮಚಾಸ್ ವಿತ್ ಆಟಿಟ್ಯೂಡ್ ಅಂತ ಒಂದು ಟೀಮಲ್ಲಿ ಇದ್ದವರು ಅವರು. ಸೊ ಅವ್ರ ಜೊತೆ ಅವರು ನಮ್ಮನ್ನ ಕರ್ಸ್ಕೊಂಡು ನಾನು ಬಿಜ್ಜು ಹೋಗಿ ಪರ್ಫಾರ್ಮ್ ಮಾಡಿದ್ವಿ. ಬಿಜ್ಜು ಸುಮಾರು ಮಾಡ್ತಿದ್ರು ಶೋಸು. ಆ ಟೈಮಲ್ಲಿ ನಾನು ಜಾಯ್ನ್ ಆಗಿದ್ದೆ. ಸೊ ಒನ್ ಆಫ್ ದ ಶೋಗೆ ನಾನು ಹೋಗಿ ಪರ್ಫಾರ್ಮ್ ಮಾಡಿದ್ದೆ. ಅದೇ ಹಮ್ಮಿಂಗ್ ಟ್ರೀ ಇದರಲ್ಲೇ ಫಸ್ಟ್ ಟೈಮು ನೇಜಿ ಮತ್ತು ಡಿವೈನ್ ಬಂದಿದ್ರು. ಅವಾಗ ಇನ್ನೂ ಸ್ಟಾರ್ಟಿಂಗ್ ಇದರಲ್ಲಿ ಅವ್ರದ್ದು ಪೀಕ್ ಅವಾಗ ಸ್ಟಾರ್ಟ್ ಆಗಿತ್ತು. ಸೊ ಆ ಟೈಮಲ್ಲಿ ಅವ್ರು ಬಂದಾಗ ಅದಕ್ಕೂ ಮುಂಚೆ ಫೇಸ್ಬುಕ್ ಫ್ರೆಂಡ್ಸ್ ಇದ್ರು ಇವರೆಲ್ಲ ನನಗೆ. ಸೊ ನೇಜಿ ಬಂದ್ಬಿಟ್ಟು ಅಲ್ಲೇ ಸ್ಟೇಜ್ ಮೇಲೆ ಶೌಟ್ಔಟ್ ಕೊಡೋದು, ಮಾರ್ಟಿನ್ ಬಂದಿದ್ದಾನೆ ಇಲ್ಲಿ ಅಂತೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಅದೊಂಥರ ಚೆನ್ನಾಗಿತ್ತು. ಒಂದು ವೈಬ್ ಮುಂಬೈ ಬ್ಯಾಂಗ್ಳೂರು ಅಂತ ಅಂದ್ಕೊಂಡು ಅದು ಹಂಗೆ ಹೋಗ್ತಾ ಮುಗ್ದಾದ್ಮೇಲೆ ಆಮೇಲೆ ಡಿವೈನ್ ಸಿಕ್ಕರು. ಡಿವೈನ್ನ ಮಾತಾಡಿಸ್ದೆ. ಆಮೇಲೆ ಬ್ರದವಿನೂ ಅಲ್ಲೇ ಬಂದಿರು ಸಿಕ್ಕರು. ಬ್ರದವಿಗೆ ನನ್ನ ಟ್ರ್ಯಾಕ್ಸ್ ಕೂತಿತ್ತು, ಅವರು ಚೆನ್ನಾಗಿ ಮಾಡಿದ್ಯಾ ಹಂಗೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ದಟ್ ಈಸ್ ಹೌ ಇಟ್ ವೆಂಟ್. ಚೆನ್ನಾಗಿ ಬಂತು ಅಲ್ಲಿ. ಅಲ್ಲಿಂದ ಮುಂದೆ ಹೋಗ್ತಾ ನಮ್ಮದೇ ಆದಂಥ ಶೋಸ್ಗಳು ಆಮೇಲೆ ಸ್ಟಾರ್ಟ್ ಆಗೋಕ್ಕಾಯಿತು.